ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಆ್ಯಸ್ ಯೂಶುವಲ್ ಎಲ್ಲ ಕ್ಲೀನ್ ಮಾಡಿ ಇವತ್ತಿಂದ ನಾನು ಜೀರಿಗೆ ವಾಟರ್ ಸ್ಟಾರ್ಟ್ ಮಾಡಿದ್ದೀನಿ. ಜೀರಿಗೆ ವಾಟರ್ ಕುಡಿದು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ ಜಿಮ್ ಕಡೆಗೆ. ಒಂದು ಸರಿ ಜಿಮ್ ರೀಚ್ ಆದಮೇಲೆ ಒಳಗಡೆ ನೋಡಿದ್ರೆ ಕ್ರೌಡ್ ಇವತ್ತು ತುಂಬ ಕಮ್ಮಿ ಇತ್ತು. ಐ ಆಮ್ ಸೋ ಹ್ಯಾಪಿ. ಕ್ರೌಡ್ ಕಮ್ಮಿ ಇದ್ದರೆ ಬೇಗ ವರ್ಕೌಟ್ ಆಗೋಗುತ್ತೆ. ನೋಡಿ ನಮ್ಮ ಜಿಮ್ ಯಾವ ರೀತಿ ಇದೆ. ವೆರಿ ನೈಸ್ ಅಲ್ವಾ? ತುಂಬ ಚೆನ್ನಾಗಿದೆ ಅಲ್ಲ? ಬನ್ನಿ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಕ್ಯೂಟ್, ತುಂಬ ಚೆನ್ನಾಗಿದೆ. ತುಂಬ ಸ್ಪೇಷಿಯಸ್ ಆಗಿ, ಕಾಮಾಗಿ ತುಂಬ ಚೆನ್ನಾಗಿದೆ. ಓಕೆ, ಚಲೋ ವರ್ಕೌಟ್ ಬಗ್ಗೆ ಮಾತಾಡೋಣ. ಇವತ್ತಿನ ವರ್ಕೌಟ್ ಬಂದು ನಂದು ಚೆಸ್ಟ್ ಮತ್ತು ಆ್ಯಪ್ಸ್. ಫಸ್ಟ್ ಚೆಸ್ಟಲ್ಲಿ ಒಂದು 5 ವೇರಿಯಂಟ್ಸ್ ಮಾಡಿ, ಆ್ಯಪ್ಸಲ್ಲಿ ಒಂದು 3 ವೇರಿಯಂಟ್ಸ್ ಮಾಡಿ, ಮತ್ತು ಸ್ಟ್ರೆಚಸ್ ಮಾಡಿ, ಸ್ವಲ್ಪ ಯೋಗ ಮಾಡಿ ಇವತ್ತಿಂದು ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇವತ್ತಿಂದ ಒಂದು ಟಿಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಶುಗರ್ ಬಗ್ಗೆ ಮಾತಾಡೋಣ. ಫಸ್ಟು ನಾವು ಶುಗರ್ನ ಬಿಟ್ಟರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಶುಗರಿಂದನೇ ನಮ್ಮ ಬಾಡಿ ಬಲೂನ್ ಥರ ಆಗೋದು. ಶುಗರ್ನ ಕಮ್ಮಿ ಮಾಡಿದ್ದೀವಿ ಅಥವಾ ಕಂಪ್ಲೀಟಾಗಿ ಬಿಟ್ಟಿದ್ದೀವಿ ಅಂದರೆ ತುಂಬ ಚೇಂಜಸ್ ಇರುತ್ತೆ ನಮ್ಮಲ್ಲಿ, ಮತ್ತು ನಮ್ಮ ಎನರ್ಜಿಯಲ್ಲಿ, ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು. 1 ಮಂತ್ ನಾವು ಶುಗರ್ ಕಟ್ ಮಾಡಿ, ಜಸ್ಟ್ 1 ಮಂತ್ ಟ್ರೈ ಮಾಡಿ ನೋಡಿ. ಶುಗರ್ ಇಲ್ಲದೆ ಸೀರಿಯಸ್ಸಾಗಿ ನೀವು ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಅನ್ಕೋತೀವಿ ಕ್ರೇವಿಂಗ್ಸ್ ಇವಾಗ ಶುಗರ್ನೇ ತೊಗೋಬೇಕು ಅನ್ನೋದಿಲ್ವಲ್ಲ. ಫ್ರೂಟ್ಸಲ್ಲಿ ಶುಗರ್ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಶುಗರಲ್ಲಿ ಲೈಕ್ ಡ್ರೈ ಫ್ರೂಟ್ಸಲ್ಲಿ ಡೇಟ್ಸು 1 or 2 ಡೇಟ್ಸ್ ಈಸ್ ಆಲ್ಸೋ ಗುಡ್. ಚಾಕ್ಲೇಟ್ ತಿನ್ನೋದು ಅದೆಲ್ಲ ಕಮ್ಮಿ ಮಾಡಬೇಕು. ವರ್ಕೌಟ್ಸ್ ಕನ್ಸಿಸ್ಟೆನ್ಸಿ ಇಸ್ ಟು ಇಂಪಾರ್ಟೆಂಟ್. ಥ್ಯಾಂಕ್ ಯು.